ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ನಿನ್ನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿಯಾಗಿದೆ ಅನ್ನುವಂತಹ ಸ್ಫೋಟಕ ವರದಿಗಳು ಬರ್ತಾ ಇದ್ದಾವೆ. ಅದೃಷ್ಟವಶಾತ್ ಡೊನಾಲ್ಡ್ ಟ್ರಂಪ್ ಟೇಬಲ್ ಕೆಳಗೆ ಔತ್ಕೊಂಡು ಆ ದಾಳಿಯಿಂದ ಬಚಾವಾದರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ವಾಷಿಂಗ್ಟನ್ ಡಿ.ಸಿಯಲ್ಲಿ ನಿನ್ನೆ ನಡೆದಂತಹ ರಿಪೋರ್ಟರ್ಸ್ ಡಿನ್ನರ್ ಮೀಟಿಂಗಲ್ಲಿ ಈ ರೀತಿಯ ಒಂದು ಗುಂಡಿನ ದಾಳಿ ನಡೆದಿದೆ. ಗುಂಡಿನ ದಾಳಿ ಮಾಡಿದ್ಯಾರು, ಆತನ ಉದ್ದೇಶ ಏನು, ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಬೇಕಿದೆ. ಟ್ರಂಪ್ ಈ ದಾಳಿಯಿಂದ ಬಚಾವಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಈ ಕುರಿತ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಅಮೆರಿಕ ಕೂಡ ಎಂಟ್ರಿ ಆಗಿತ್ತು. ಇರಾನ್ ಒಂದು 8 ದಿನದಲ್ಲಿ ಶರಣಾಗ್ಬಿಡುತ್ತೆ ಅಥವಾ ಸೋತು ಸುಣ್ಣ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿತ್ತು ಅನ್ಸುತ್ತೆ ಅಮೆರಿಕ. ಆದರೆ ಅದು ಹಾಗಾಗಿರಲಿಲ್ಲ. ಸರಿಸುಮಾರು ಮಾರ್ಚ್ 1ರಿಂದ ಇಂದಿನವರೆಗೂ ಯುದ್ಧದ ಬಗ್ಗೆ ಯುದ್ಧ ನಡೀತಾನೆ ಇದೆ. ಕದನ ವಿರಾಮ ಅಂತ ಹೇಳಿ ಒಂದು 2-3 ಸರಿ ಘೋಷಣೆಯಾದರೂ ಕೂಡ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಕದನ ವಿರಾಮ ಘೋಷಣೆ ಮಾಡಿದವರೇ ಮತ್ತೆ ದಾಳಿಗಳನ್ನು ಮಾಡಿದರು. ಇದರಿಂದ ಅಪಾರ ಪ್ರಮಾಣದ ಸಾವು ನೋವುಗಳು ಸಂಭವಿಸಿದ್ವು. ಹಾಗೆಯೇ ಯುದ್ಧದ ಖರ್ಚು ಅಂತೇನು ಸುಮ್ಮನೆ ಆಗ್ಬಿಡುತ್ತಾ, ಅನೇಕ ಬಿಲಿಯನ್ ಟ್ರಿಲಿಯನ್ ಡಾಲರ್ ಯುದ್ಧದ ಖರ್ಚು ಆಗಿದೆ. ಇಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ವಾಷಿಂಗ್ಟನ್ ಡಿ.ಸಿಯಲ್ಲಿ ನಿನ್ನೆ ನೈಟ್ ಗುಂಡಿನ ದಾಳಿ ನಡೆದಿದೆ. ಅದೃಷ್ಟವಶಾತ್ ಡೊನಾಲ್ಡ್ ಟ್ರಂಪ್ ಅವರಿಗೆ ಯಾವುದೇ ಹಾನಿಯಾಗಿಲ್ಲ. ಡೊನಾಲ್ಡ್ ಟ್ರಂಪ್ ಟೇಬಲ್ನ ಕೆಳಗೆ ಅವಿತುಕೊಂಡು ಬಚಾವಾಗಿದ್ದಾರೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ತೆಗೆದುಕೊಳ್ಳುವಂತಹ ತೀರ್ಮಾನಗಳು, ನಿರ್ಧಾರಗಳು ಅಮೆರಿಕನ್ನರ ನಿದ್ದೆಯನ್ನುಗೆಡಿಸಿದ್ದು ನಿಜ. ಅಮೆರಿಕನ್ನರಿಂದಲೇ ಡೊನಾಲ್ಡ್ ಟ್ರಂಪ್ ತೀವ್ರ ಆಕ್ರೋಶಕ್ಕೆ ಒಳಗಾಗಿದ್ದರು. ಟ್ರಂಪ್ ವಿರುದ್ಧ ಹಲವು ಪ್ರತಿಭಟನೆಗಳು ನಡೆದಿದ್ದವು. ಟ್ರಂಪ್ ಅವ್ರನ್ನ ಕೆಳಗಿಳಿಸಿ ಅನ್ನುವಂಥ ಹಕ್ಕೊತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಅಮೆರಿಕದ ಹಲವು ಮಾಧ್ಯಮಗಳು ಕೂಡ ಡೊನಾಲ್ಡ್ ಟ್ರಂಪ್ ವಿರುದ್ಧ ವರದಿಗಳನ್ನು ಪ್ರಕಟಿಸಿದ್ವು. ಈಗ ನಿನ್ನೆ ನಡೆದಂತಹ ವಾಷಿಂಗ್ಟನ್ ಡಿ.ಸಿಯಲ್ಲಿ ನಡೆದಂತಹ ಗುಂಡಿನ ದಾಳಿ ಮತ್ತೊಂದು ರೀತಿಯ ಚರ್ಚೆಗೆ ಕಾರಣವಾಗಿದೆ. ನಿನ್ನೆ ರಾತ್ರಿ ವರದಿಗಾರರ ಭೋಜನ ಕೂಟ ಅಂದರೆ ವಾಷಿಂಗ್ಟನ್ ಡಿ.ಸಿಯ ವೈಟ್ ಹೌಸ್ನ ರಿಪೋರ್ಟರ್ಸ್ ಡಿನ್ನರ್ ಮೀಟ್ನಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಆಗಂತಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಏಕಾಏಕಿ ನುಗ್ಗಿದ ಆಗಂತಕನೊಬ್ಬ ಡೊನಾಲ್ಡ್ ಟ್ರಂಪ್ ಅವರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನು ನಡೆಸಿದ್ದಾನೆ. ಅದೃಷ್ಟವಶಾತ್ ಗುಂಡು ಯಾರಿಗೂ ಕೂಡ ತಗಲಿಲ್ಲ. ಆದರೆ ನಿನ್ನೆ ನಡೆದ ದಾಳಿಯಿಂದ ಡೊನಾಲ್ಡ್ ಟ್ರಂಪ್ ವಿಚಲಿತರಾದಂತೆ ಕಂಡುಬಂತು. ಅವರು ಟೇಬಲ್ ಕೆಳಗೆ ಅಡಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ರು, ಬಚಾವಾದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಎಸ್ ವೀಕ್ಷಕರ, ವೈಟ್ ಹೌಸ್ನ ಅಪಾರ ಭದ್ರತೆಯ ನಡುವೆಯೂ ಕೂಡ ಆ ಆಗುಂತಕ ಹೇಗೆ ಒಳಗೆ ಬಂದ, ಬರುವಾಗ ಹೇಗೆ ವೆಪನ್ ತಂದ ಅನ್ನೋದು ತನಿಖೆಯಿಂದ ತಿಳಿದು ಬರಬೇಕಿದೆ. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಆಕ್ರೋಶ ಭುಗಿಲೆದ್ದ ಸಮಯದಲ್ಲೇ ವೈಟ್ ಹೌಸ್ನ ರಿಪೋರ್ಟರ್ಸ್ ಡಿನ್ನರ್ ಮೀಟ್ನಲ್ಲಿ ನಡೆದಂತಹ ಭೋಜನ ಕೂಟದಲ್ಲಿ ಆಗುಂತಕ ಏಕಾಏಕಿ ನುಗ್ಗಿ ಡೊನಾಲ್ಡ್ ಟ್ರಂಪ್ ಅವ್ರನ್ನೇ ಗುರಿಯಾಗಿಸಿ ಗುಂಡು ಹಾರಿಸಿದ್ದ. ಆದರೆ ಡೊನಾಲ್ಡ್ ಟ್ರಂಪ್ ಅದರಿಂದ ಬಚಾವಾಗಿದ್ದಾರೆ. ಆತ ಯಾರು, ಆತನ ಹಿನ್ನೆಲೆ ಏನು, ಅವನು ಒಳಗೆ ಹೇಗೆ ನುಗ್ಗಿದ, ಆತನಿಗೆ ಯಾವುದಾದ್ರೂ ಸಂಘಟನೆಯ ಜೊತೆ ಸಂಪರ್ಕ ಇದೆಯಾ, ಇದೆಲ್ಲವೂ ತನಿಖೆಯಿಂದ ತಿಳಿದು ಬರಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.